ಚಿತ್ರದುರ್ಗದಲ್ಲಿ ಯುವತಿಯನ್ನ ಅತ್ಯಂತ ಬರ್ಬರವಾಗಿ ಹತ್ಯೆಗೈಲಾಗಿದೆ. ಹತ್ಯೆಗೂ ಮುಂಚೆ ಆಕೆ ಮೇಲೆ ಅತ್ಯಾಚಾರ ಎಸಗಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ. 2 ದಿನಗಳ ಹಿಂದೆ ಪತ್ತೆಯಾಗಿದ್ದಂತಹ ಅಪರಿಚಿತ ಶವ ವಿದ್ಯಾರ್ಥಿನಿ ವರ್ಷಿಣಿಯದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಹಾಸ್ಟೆಲ್ನಲ್ಲಿದ್ದ ವರ್ಷಿತ ಕೊನೆ ಕ್ಷಣದ ಸಿಸಿಟಿವಿ ದೃಶ್ಯ ಕೂಡ ಲಭ್ಯ ಆಗ್ತಾ ಇದೆ. ಆಲ್ಮೋಸ್ಟ್ ಆಗಸ್ಟ್ 14ನೇ ತಾರೀಕು ರಜೆ ಕೋರಿ ಪತ್ರವನ್ನ ವರ್ಷಿತ ಬರೆದಿರ್ತಾರೆ. ಬಟ್ ಅದಾದ್ಮೇಲೆ ಆಕೆಯ ಸಾವು, ದುರಂತ ಅಂತ್ಯ ಎಲ್ಲವೂ ಕೂಡ ನಡೆದು ಹೋಗುತ್ತೆ. ಆಕೆ ಜೀವಂತವಾಗಿದ್ದಾಗ ಕೊನೆ ಮೂಮೆಂಟ್ಸ್ ಕ್ಯಾಪ್ಚರ್ ಆಗಿದೆ. ಆಕೆ ವಾಸ ಇದ್ದಂತಹ ಹಾಸ್ಟೆಲ್ ವಾರ್ಡನ್ ರಜೆ ಪತ್ರ ಕೊಟ್ಟು ತೆರಳುವಂತಹ ದೃಶ್ಯ ಲಭ್ಯ ಆಗಿದೆ. ಅದೇ ಕೊನೆ ಆಕೆನ ಜೀವಂತವಾಗಿ ನೋಡಿದ್ರು. ನಂತರ ಪತ್ತೆ ಆಗಿದ್ದು ಅತ್ಯಂತ ಭಯಾನಕ ರೀತಿಯಲ್ಲಿ. ನಿಮಗೆ ಆ ವಿಜುವಲ್ಸನ್ನು ಕೂಡ ತೋರಿಸ್ತಾ ಇದ್ದೀವಿ. ಸೊ ರಜೆ ಕೋರ್ಬಿಟ್ಟು ಪತ್ರನ ಬರೆದಿರ್ತಾರಂತೆ. ಹಾಸ್ಟೆಲ್ನಲ್ಲಿ ಇದ್ದಿದ್ದ ಕಾರಣಕ್ಕೋಸ್ಕರ ಯಾವಾಗಂದ್ರೆ ಅವಾಗ ಎಕ್ಸಿಟ್ ಟು ಎಂಟ್ರಿ ಆಗೋಕ್ಕಾಗಲ್ಲ. ಎಲ್ಲದಕ್ಕೂ ಕೂಡ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಅವರು ಆಚೆ ಬರುವಂತಹ ದೃಶ್ಯ ಸ್ಥಳೀಯ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅಂದರೆ ಹಾಸ್ಟೆಲ್ನ ಆವರಣದಲ್ಲೇ ಇದ್ದಂತಹ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ವರ್ಷಿತಾ ಹಿಂದೆ ಬಿದ್ದಿದ್ದು ಯಾರು, ಆಮೇಲೆ ಆಕೆನ ಅದು ಇಷ್ಟು ಭಯಾನಕವಾಗಿ ಸಾಯಿಸಿದ್ದು ಯಾರು ಅನ್ನೋದು ಪ್ರಶ್ನೆ. ಯಾರ್ಯಾರು ಮಾಡಿದ್ರ ಸರ್, ದಯವಿಟ್ಟು ಅವ್ರಿಗೂ ಎಲ್ಲ ಗಲ್ಲಿಗೆ ಆರ್ಡರ್ ಮಾಡ್ಬೇಕು ಸರ್. ಅವ್ರು ಒಂದೇ ಪಟ್ಟು ನಮ್ಮ ಕಣ್ಣೆದ್ರಿಗೆ ಸಾಯ್ಬೇಕು ಸರ್. ದಯವಿಟ್ಟು ಬೇಲು ಪೋಲ್ ಅಂತಂದು ಅವ್ರನ್ನ ಬಿಡುಗಡೆ ಮಾಡ್ಬೇಡ್ರಿ ಸರ್. ಯಾಕಂದ್ರೆ ಮತ್ತೆ ಇನ್ನೊಂದು ಹೆಣ್ಮಕ್ಳು ಅದ್ರ ಸರ್. ನಾವು ಗೋಳಾಡ್ದಂಗೆ ಮತ್ತೆ ಅವ್ರು ಗೋಳಾಡಬೇಡ್ರಿ. ನಮಗೆ ಭಾರಿ ನೋವಾಗಿತ್ತು ಸರ್. ನಾನು ನೋಡ್ಬಿಟ್ಟು ನಮ್ಮ ಮಗಳು ನಮ್ಮ ಸೊಸೆ ಭಾರಿ ಎಂದದ ಸರ್. ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ಅವ್ರನ್ನ ಮಾತ್ರ ಬಿಡ್ಬೇಡ್ರಿ ಸರ್. ಅವ್ರು ಎಷ್ಟು ಜನ ನನ್ನ ಸಸಿಗೆ ಅಷ್ಟೊಂದು ಅವಮಾನ ಮಾಡಿ ಸಾಯಿಸಿದಾರ. ಆದ್ರೆ 8 ಶಿಕ್ಷೆ ಅವನು ಒಂದೇ ಪಟ್ಟು ಗಲ್ಲಿಗೆ ಆರ್ಡರ್ ಮಾಡ್ರಿ ಸರ್. ಗಂಡು ಮಕ್ಕಳೆಲ್ಲ ಅಂತ ಓದ್ಲಂತ ಕಳ್ಸಿದ್ವಿ. ಚಿತ್ರದುರ್ಗದಾಗಿದ್ದಾಗ ಹಾಸ್ಟೆಲ್ನಲ್ಲೂ ಕಾಲೇಜ್ನಲ್ಲೂ ಗೊತ್ತಿಲ್ಲ ನನಗೆ. ಕೊಲೆ ಮಾಡಿ ಹಾಕ್ಬಿಟ್ಟಿದ್ರೆ ನನ್ನ ಮಗಳಿಗೆ ನ್ಯಾಯ ದೊರಕಿಸ್ಕೊಡ್ರಪ್ಪ. ನನಗೆ ನನ್ನಂಥ ಮಗಳ ಪರಿಸ್ಥಿತಿ ಆ ಮಕ್ಕಳಿಗೂ ಬೇಡ. ಹಾಸ್ಟರು ಕಾಲೇಜರು ಎಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ವಿದ್ಯಾಭ್ಯಾಸ ಕೊಡ್ರಪ್ಪ. ಮಕ್ಕಳನ್ನ ತನ್ನ ಮಕ್ಕಳಂತ ಇದನ್ನ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ರಪ್ಪ ಸ್ವಾಮಿ. ನಮಗೆ ನನ್ನ ಮಕ್ಕಳ ಪರಿಸ್ಥಿತಿ ಆದಂಗೆ ಇರೋ ಮಕ್ಕಳು ನನ್ನ ಮಗಳೇನ ಹೋಗ್ಬಿಟ್ಲು. ಇರೋ ಮಕ್ಕಳ ಪರಿಸ್ಥಿತಿ ಆದರೂ ಚೆನ್ನಾಗಿ ಕಾಲೇಜಾಗಿ ಲೆಕ್ಚರ್ ಆಗಲಿ, ಹಾಸ್ಟ್ಲಾಗಲಿ, ಪ್ರಿನ್ಸಿಪಲ್ ಆಗಲಿ, ಮೇಸ್ಟ್ರ್ ಆಗಲಿ ಭಾರಿ ಕೇರ್ ತಗೊಂಡು ಇರೋ ಮಕ್ಕಳಿಗಾದ್ರೂ ಒಂದು ಇದನ್ನ ಕೊಡ್ರಪ್ಪ ಸ್ವಾಮಿ. ನನ್ನ ಮಗಳಿಗೆ ನ್ಯಾಯ ದೊರಕಿಸ್ಕೊಡ್ರಿ ಸ್ವಾಮಿ. ಎಲ್ಲರೂ ಗಂಡು ಮಕ್ಕಳೆಲ್ಲ ಅನೇಕ ಪ್ರಶ್ನೆಗಳಿದಾವೆ. ಮೃತ ವಿದ್ಯಾರ್ಥಿನಿ ವರ್ಷಿತಾ ಕೊನೆಗಳಿಗೆಯಲ್ಲಿ ಯಾರನ್ನು ಮೀಟ್ ಮಾಡಿದ್ರು, ಯಾರು ಇಷ್ಟು ಭಯಾನಕವಾಗಿ ಆಕೆನ ಕೊಂದು ಮುಗಿಸಿದ್ರು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ.